ಎಲ್ರಿಗೂ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಮತ್ತು ಇನ್ನೊಂದು, ಇದು ನಮ್ಮ ಕರ್ನಾಟಕ. ಕನ್ನಡದವ್ರಿಗೆ ಬಿಟ್ಟು ಪ್ರತಿಯೊಬ್ಬರಿಗೂ ಕೆಲಸ ಅವ. ಕನ್ನಡದವ್ರಿಗೆ ಬಿಟ್ಟು ಪ್ರತಿಯೊಬ್ಬರಿಗೆ ಕೆಲಸ ಅವ ಈ ಕರ್ನಾಟಕದಾಗ. ಯಾಕೆ? ಡ್ರೈವಿಂಗ್ ಫೀಲ್ಡಿಗೆ ಹೋರಿ ಹಿಂದಿಯವ್ರಿ, ಮತ್ತು ನಮ್ಮ ಆರ್ಡರ್ ಡೆಲಿವರಿ ಬಾಯ್ಗಳು ಫೀಲ್ಡ್ನಾಗ ಹೋರಿ ಹಿಂದಿಯವ್ರಿ, ಸೆಕ್ಯೂರಿಟಿ ಫೀಲ್ಡ್ ಹಿಂದಿಯವ್ರೆ, ಕಂಪ್ನಿ ಹಿಂದಿಯವ್ರೆ, ಅಡ್ಗೆ ಮಾಡೋ ಸುದೇ ಕುಕಿಂಗ್ ಕೂಡ ಹಿಂದಿಯವ್ರೆ. ಯಾಕೆ ಕನ್ನಡದವ್ರಿಗೆ ಕೆಲಸ ಸಿಗಲ್ಲಾಗ್ಯಾವ? ಯಾಕಂದ್ರೆ ಕನ್ನಡದವರು ಏನ್ರಿ ಅಂದ್ರೆ ಬಾಯಿಗೆ ಬಂದಂಗೆ ಬೈದು, ಇಲ್ಲ ಜಗಳ ಆಡು, ಏನೋ ಒಂದು ಮಾಡಿ ಅವ್ರಿಗೆ ಒಂದು ಇನ್ಸಲ್ಟ್ ಮಾಡೋಕ್ಕೆ ಬಂದುಬಿಡ್ತಾರೆ. ಹಿಂದಿಯವ್ರು ಹಂಗಿಲ್ಲ, ಅವ್ರ ಜೊತೆ ಹೊಂದಾಡ್ಕೊಂಡು ಕೂಡ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವರು ಊರು ಬಿಟ್ಟು ಬಂದಾರ. ಮಧ್ಯಪ್ರದೇಶ ನಿಂತಾರ, ಉತ್ತರ ಪ್ರದೇಶ ನಿಂತಾರ, ಬಿಹಾರದವ್ರ, ಪ್ರತಿಯೊಬ್ಬರ ಇಂಥವ್ರೇ ಲೈಫ್ ಕೊಟ್ಕೊಳ್ಕತ್ತಾರೆ. ನಾವು ಕರ್ನಾಟಕದವ್ರು ಬೇರೆಯವ್ರು ಬಂದು ನಾವು ಲೈಫ್ ಕಟ್ಕೋತಾರೆ. ನಮ್ಮ ಕರ್ನಾಟಕದವ್ರು ನಾವೇ ಕಟ್ಕೊಳಗಿವಿ. ಯಾಕಂತ ನಮ್ಗೆ ಗೊತ್ತಾರ. ಇನ್ನೊಂದು, ಕನ್ನಡದವ್ರು ಅವ್ರಿಗೆ ನಾವು ಕನ್ನಡ ಕಲಿಸ್ಬೇಕಲ್ಲ. ಸೊ ನಾವು ಸ್ವಲ್ಪ ಅಪಾರ್ಟ್ಮೆಂಟ್ನಾಗ ಮನೆಗಳ್ದ ನೋಡಿ, ಫಸ್ಟ್ ಹೋಗಿ ಕಾಲ್ ಮಾಡಿದ್ರೆ ಸಾಕು, ಹಾಂ ಸರ್ ಹಿಂದಿದಾಗ ಕಿದಾರಿ ಹೂ ಅಂತಾರೆ. ಹಿಂದಿ ನನಗೆ ಬರಲ್ಲ, ಅವ್ರು ಮಾತಾಡಿದ ನನಗೆ ಅರ್ಥ ಆಗುತ್ತೆ, ನನಗೆ ಮಾತಾಡೋಕೆ ಬರಲ್ಲ. ನಾ ಅದಕ್ಕೆ ಕನ್ನಡ ಮಾತಾಡ್ರಿ ಅಂತ ಹೇಳ್ತೀನಿ. ಕನ್ನಡ ಬಂದು ಅವ್ರಿಗೆ ಕರೆಕ್ಟಾಗಿ ಕನ್ನಡ ಬರುತ್ತೆ, ಮಾತಾಡೋಕೆ ಕರೆಕ್ಟಾಗೂ ಬರುತ್ತೆ. ಅವ್ರು ಕರ್ನಾಟಕದವ್ರಿಗೆ ಕನ್ನಡ ಬರಲ್ಲ ಅಂದ್ರೆ ಹೆಂಗೆ ರೀ? ಅವ್ರು ಬಂದವ್ರಿಗೆ ಕನ್ನಡ ಬಿಟ್ಟು ಇವರ ಕನ್ನಡದವರೇ ಹಿಂದಿ ಮಾತಾಡ್ತಾರೆ. ಯಾಕೆ ಅನ್ನೋದು ಅರ್ಥ ಆಗವಲ್ತು. ಹಿಂಗೆ ಯಾಕೆ ಮಾಡ್ತಾರೆ? ನಮ್ಮ ಕರ್ನಾಟಕಕ್ಕೆ ಬಂದವ್ರಿಗೆ ನಾವು ಕಲಿಸಿ ಹಚ್ಬಿಟ್ಬೇಕು, ಬಂದವರೇ ಇವ್ರಿಗೆ ಹಿಂದಿ ಕಲಿಸಕತ್ತಾರ. ಅದು ನನಗೆ ಅರ್ಥ ಆಗಲ್ಲ. ಇದು ಒಟ್ಟ ಕನ್ನಡ ಮಾತಾಡ್ರಿ. ನಮ್ಮ ಕರ್ನಾಟಕದಾಗ ಇವಂದ್ರೆ ಕನ್ನಡ ಮಾತಾಡ್ಬೇಕು. ಕನ್ನಡ ಬಿಟ್ಟು ಬೇರೆ ಭಾಷೆದ ಎಲ್ಲ ಮಾತಾಡ್ತೀರಿ, ಕನ್ನಡ ಯಾಕೆ ಮಾತಾಡಲ್ಲ? ಕನ್ನಡ ಮಾತಾಡ್ರಿ. ಹೇಳೋದು ಅಷ್ಟೇ. ನಾನು ಇದು ಇಲ್ಲ, ಕನ್ನಡ ಮಾತಾಡ್ರಪ್ಪ. ಎಲ್ಲ ಕನ್ನಡದವ್ರು ನಾವು ಕರ್ನಾಟಕದವ್ರು ನಾವು ಬೆಳೆಸ್ಬೇಕು. ಹಿಂದಿಯವ್ರು ಬಂದು ಎಲ್ಲದ್ರಾಗ ಹಿಂದಿಯವ್ರೆ ಅಂದ್ರೆ ಹೆಂಗೆ? ಕರ್ನಾಟಕದವ್ರಿಗೂ ಕನ್ನಡದವ್ರಿಗೂ ಕೆಲಸ ಕೊಡ್ರಿ, ಅವ್ರಿಗೊಂದು ಲೈಫ್ ಕಟ್ಕೊಡ್ರಿ ಸಾಕು. ಅದು ಬಿಟ್ಟರೆ ಮತ್ತೇನು ಕೇಳಲ್ಲ. ಹಿಂದಿಯವ್ರು ಬಂದಾರ, ಇರ್ತಾರೆ, ನಾಳೆ ಹೋಗ್ತಾರೆ. ನಮ್ಮ ಕರ್ನಾಟಕದವ್ರು ನಾವು ಇಲ್ಲೇ ಇರ್ಬೇಕು, ಇಲ್ಲೇ ಸಾಯ್ಬೇಕು, ಇಲ್ಲೇ ಹುಟ್ಟಿ ಇಲ್ಲೇ ಬೆಳಿಬೇಕು, ಇಲ್ಲೇ ಸಾಯ್ಬೇಕು. ನಮ್ಮ ಜೀವನ, ನಮ್ಮ ಹೆಣನೂ ಇಲ್ಲೇ ಕರ್ನಾಟಕದಾಗ ಉಳ್ಬೇಕು. ಅವು ಹಿಂದಿಯವ್ರು ಇಲ್ಲಿ ಸತ್ತು ಅಂದ್ರೆ ಅವ್ರು ಬೇರೆ ಕೂತಾರೆ ರೀ, ಅವ್ರ ಊರಿಗೆ ಹೋಗ್ತಾವೆ ಹೆಣ್ಗಳು. ನಾವು ಕರ್ನಾಟಕದವ್ರು ಎಲ್ಲೇ ಸಾಯ್ಲಕ್ಕ ಇಲ್ಲೇ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ. ನಾವು ಕರ್ನಾಟಕದ ಹುಟ್ಟಿವಿ, ಅವು ಬರ್ತಾವೆ, ಬಂದಿವೆ, ಚಂದವ, ಇದ್ದವರೇ ಚಂದಿಲ್ಲ. ನಾವು ಅದೇ ಯಾಕೆ ಅನ್ನೋದು ಗೊತ್ತಾಗಲ್ಲ ಆಗ್ಯದ. ಏನು ಪ್ರತಿಯೊಂದು ಫೀಲ್ಡ್ನಾಗ ಅವರೇ. ಈಗ ನಮ್ಮ ಕೂಡ ಕೆಲಸ ಮಾಡಿ ನಾವು 45 ಜನ ಹುಡುಗರು ಕೆಲಸ ಮಾಡೋರು, ಆರ್ಡರ್ ಡೆಲಿವರಿ ಬಾಯ್ಸ್ಗಳು. 45ರಾಗ ಒಂದು 15-16 ಮಂದಿ ಕನ್ನಡದವ್ರಿಗೆ ಅಟ್ಟೆ, 15-16 ಮಂದಿ. ಮತ್ತು ಇನ್ನೊಂದು, ಹಿಂದಿಯವ್ರಿಗೆ ಇಟ್ಕೊಳ್ಳೋಕೆ ಕಾರಣ ಒಂದೇ ಮಾತು, ಏನಪ್ಪ ಅಂದ್ರೆ ಅವ್ರು ಎಷ್ಟು ಪೇಮೆಂಟ್ ಕೊಡ್ತೀವಿ ಅಷ್ಟು ಪೇಮೆಂಟ್ಗೆ ಕೆಲಸ ಮಾಡ್ತಾರೆ. ಹಂಗಲ್ಲ ನಾವು ಕನ್ನಡದವರು. ನಾವು ಕನ್ನಡದವರು ಅಲ್ಲ, ಹಂಗಲ್ಲ. ನಮ್ಗೆ ಎಷ್ಟು ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಅದು ನಮ್ಮ ತಪ್ಪು ಅನಿಸುತ್ತೆ, ಹೌದಲ್ಲ? ಹಂಗೆ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ. ಅವ್ರು 15,000 ಕೊಟ್ಟರೆ 15ಕ್ಕೆ ಹ್ಞೂ ಓಕೆ ಸರ್. ಅವ್ರು ಇನ್ನೊಂದು, ಪ್ರತಿಯೊಬ್ಬರು ಕೂಡ ಹೊಂದಾಡ್ಕೋತಾರೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ಈವ್ನಿಂಗ್ ಮೇಡಮ್, ಸರ್ ಊಟ ಆಯ್ತಾ, ಹಿಂದಿದಾಗ ಬಂದವ್ರಿಗೆ ಸ್ವಲ್ಪ ಇದು ಮಾಡ್ತಾರೆ. ನಾವು ಯಾಕೆ ಮಾಡ್ಬೇಕು? ಸೆಕ್ಯೂರಿಟಿದಾಗ ಹೋಗಿ ನೋಡೀನಿ, ಒಂದು ಅಪಾರ್ಟ್ಮೆಂಟ್ನಾಗಂತೂ ಕನ್ನಡದವ್ರಂತೂ ಇಲ್ಲ. ಕನ್ನಡದವ್ರು ನಮಗೆ ಅವ್ರಿಗೆ ಕನ್ನಡ ಮಾತಾಡಂದ್ರೆ ಹಿಂದಿ ಬಾತ್ಕರೋ ಅಂತಾರೆ. ಏನು ಮಾಡ್ಬೇಕು? ಅವ್ರು ಕೂಡ ಜಗಳ ತೆಗಿಬೇಕಾ? ಜಗಳ ತೆಗಿತೀವಿ, ತೆಗೆಯೋದೇನು ದೊಡ್ಡದಲ್ಲ, ತೆಗಿತೀವಿ. ನಾಳೆ ನೆಕ್ಸ್ಟ್ ಆರ್ಡ್ರ್ನಾಗ ಅಲ್ಲಿ ಕೊಡೋಕೆ ಹೋಗೋದಾಗಲ್ಲ. ನೆಕ್ಸ್ಟ್ ಆರ್ಡ್ರ್ನಾಗ ಕೊಡ್ಲಾರ್ದಂಗೆ ಮಾಡಿಸ್ತಾರೆ ಅವರು. ಕನ್ನಡದವ್ರಿಗೆ ಸಪೋರ್ಟ್ ಇಲ್ಲ, ಪ್ರತಿಯೊಬ್ಬರೂ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾರು? ಅಪಾರ್ಟ್ಮೆಂಟ್ ಓನರ್ಗಳು. ನಮ್ಮ ಕನ್ನಡದವ್ರೇ ಹಿಂದಿಯವ್ರಿಗೆ ಸಪೋರ್ಟ್ ಮಾಡ್ತಾರೆ. ಯಾಕನ್ನೋ ಗೊತ್ತಿಲ್ಲ ಅಷ್ಟೇ. ಒಂದು ಅಪಾರ್ಟ್ಮೆಂಟ್ನಾಗ ಹೋದೆವು, ಅದು ಬಿಡು. ಇನ್ನೊಂದು ಅಪಾರ್ಟ್ಮೆಂಟಿಗೆ ಹೋದೆವು, ಕನ್ನಡ ಬರುತ್ತಾ, ಹಿಂದಿಯವನಿಗೂ ಕನ್ನಡ ಬರುತ್ತಾ. ಆ ಸುಳೆಮಾಗ ಮಾತಾಡಲ್ಲ ನಮ್ಮ ಕೂಡ ಕನ್ನಡ. ಅವ ಹಿಂದಿನೇ ಮಾತಾಡ್ತಾನೆ, ಹಿಂದಿ ಬಿಟ್ಟು ಮತ್ತೆ ಮಾತಾಡಲ್ಲ ಅವ. ಯಾಕೆ ಹಿಂಗಲಕ್ಕಾಗ್ತದ? ಎಲ್ಲರೂ ಕನ್ನಡ ಬೆಳೆಸ್ರಿ, ಕನ್ನಡ ಉಳಿಸ್ರಿ ಅಂತ ಅಷ್ಟೇ ಹೇಳೋದು. ಕನ್ನಡ ಮಾತಾಡ್ರಿ. ನಾವು ಕರ್ನಾಟಕದವ್ರಿಗೆ ಕನ್ನಡ ಕಲಿಸ್ರಿ, ಅವ್ರಿಗೂ ಕನ್ನಡ ಮಾತಾಡ್ರಿ ಅಷ್ಟೇ ಹೇಳೋದು. ಅದು ಬಿಟ್ಟರೆ ಮತ್ತೇನಿಲ್ಲ. ಮತ್ತೆ ಸಿಗಮ್ ನೆಕ್ಸ್ಟ್ ನಾಳಲ್ಲಿ. ಬಾಯ್.